ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಶಿ ಮಲೆನಾಡು ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಹೂವಿನ ಗಿಡಗಳ ವೀಡಿಯೋಸ್ ಮಾಡಿದ್ದೀನಿ. ಮನೆ ಮುಂದೆ ಈ ಥರ ಹೂವಿನ ಗಿಡಗಳಿದ್ದರೆ ಎಷ್ಟು ಚೆಂದ ಅಲ್ವಾ ಫ್ರೆಂಡ್ಸ್? ಯಾವ್ಯಾವ ಥರ ಇದ್ದಾವೆ ಹೂವಿನ ಗಿಡಗಳಿದ್ದಾರೆ ಅಂತ ನೀವೇ ನೋಡಿ ಫ್ರೆಂಡ್ಸ್. ಚೆಂಡು ಹೂವಿನ ಗಿಡ, ಇದು ಶೋ ಗಿಡ, ಲಾನ್ ಇದೆ, ಶೋ ಗಿಡ ಸಹ ಇದೆ. ಇದರ ಹೆಸರು ಗೊತ್ತಿದ್ದರೆ ಕಮೆಂಟ್ ಮಾಡಿ. ಮನೆ ಮುಂದೆ ಈ ಥರ ಹೂವಿನ ಗಿಡ, ದಾಸವಾಳ ಗಿಡ ಎಲ್ಲ ಇದ್ದರೆ ದೇವರಿಗೆ ಪೂಜೆಗೆ ಇಡಲಿಕ್ಕೆ ನಾವು ಸ್ವಂತ ಬೆಳೆದ ಗಿಡದಿಂದ ಆಗಿರೋ ಹೂಗಳು ಸಾಕಲ್ವ ಫ್ರೆಂಡ್ಸ್. ಹೊರಗಡೆಯಿಂದ ತರೋದಕ್ಕಿಂತ ನೋಡಿ, ಹೂ ತೋಟದ ಮಧ್ಯೆ ಇದಿದೆ ಕಂಚಿ ಹುಳಿ ಗಿಡ ಇದೆ, ಹೇರಳೆಕಾಯಿ ಗಿಡ, ಸಪೋಟ ಗಿಡ ಇದೆ, ಗುಲಾಬಿ ಗಿಡ, ಚೆಂಡು ಹೂವಿನ ಗಿಡ. ಮೊದಲೆಲ್ಲ ನಾವು ಚೆಂಡು ಹೂವಿನ ಹೂವನ್ನು ಈ ಥರ ನೋಡಿ, ಚೆಂಡು ಹೂವಿನ ಹೂವನ್ನು ದನಗಳಿಗೆ ಮಾಲೆ ಮಾಡಿ ಹಾಕ್ತಿದ್ವು. ಯಾವಾಗ ಅಂದರೆ ಗೋಪೂಜೆ ಟೈಮಲ್ಲಿ, ದೀಪಾವಳಿಯ ಗೋಪೂಜೆ ಟೈಮಲ್ಲಿ. ನಮಗೆ ಇದು ಬೇಜಾರಾದಾಗ ಈ ಥರ ಹೂವಿನ ಗಿಡಗಳ ಮಧ್ಯೆ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ. ಹೂವಿನ ಗಿಡಗಳಿಗೆ ನೀರು ಹಾಕೋದು, ಕಳೆ ಕೀಳೋದು ಅದೆಲ್ಲ ಮಾಡೋದ್ರಿಂದ ಏನೋ ಒಂಥರ ಚೆನ್ನಾಗಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ದಾಸವಾಳ ಅಷ್ಟು ಚೆನ್ನಾಗಿದೆ ಅಲ್ವಾ? ಯೆಲ್ಲೋ ಕಲರ್ದು ತುಂಬ ವೆರೈಟಿ ಹೂಗಳಿದ್ದಾವೆ. ದಾಸವಾಳಗಳು ಸುಮಾರಿದ್ದಾವೆ. ಕರುಣಕುಂಡಲ ಹೂ ಇದು, ಕೇಪುಲ ಹೂ ಇದೆ. ಇದೊಂಥರ ಶೋ ಗಿಡ ನೋಡಿ. ಇದು ಕಾಡಲ್ಲೆಲ್ಲ ಇರುತ್ತೆ ಈ ಥರದ ಗಿಡ, ಸಣ್ಣದಾಗಿ ಹೂವಾಗುತ್ತೆ. ಇದು ಒಂಥರ ಹೈಬ್ರಿಡ್ ಗಿಡ ಥರ ಇದೆ, ಚೆನ್ನಾಗಿದೆ ನೋಡಿ. ಪುದೀನ ಸೊಪ್ಪಿದೆ ನೋಡಿ ಫ್ರೆಂಡ್ಸ್. ಬಸಳೆ ಇದು ಬಳ್ಳಿ ಸಹ ಇದೆ ನೋಡಿ. ಒಂದು ಇದರೆಲ್ಲ ಕ್ಯಾನೆಲ್ಲ ಹಾಕಿಟ್ಟಿರೋದು, ಬುಟ್ಟಿಯಲ್ಲಿ ಹಾಕಿರೋದು. ಯಾವ್ಯಾವ ಥರ ಹೂವಿಂದು ಗಿಡಗಳಿದ್ದಾವೆ, ಯಾವ ಥರದ್ದು ಹೂವಿದ್ದಾವೆ ಅಂತ ಕೊನೆ ತನಕ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಕಮೆಂಟ್ ಮಾಡಿ.
ಮನೆ ಮುಂದೆ ನೋಡಿ ಫ್ರೆಂಡ್ಸ್, ಈ ಥರ ಪಾಟಲ್ಲಿ ಹಾಕಿರೋ ಹೂವಿನ ಗಿಡಗಳು ಎಷ್ಟು ಕಲರ್ಫುಲ್ ಆಗಿದ್ದಾವಲ್ವಾ. ಚೆಂಡು ಹೂವಿನ ಗಿಡಗಳು ನೋಡಿ ಫ್ರೆಂಡ್ಸ್, ಹೂವಾಗಿದ್ದಾವೆ. ಚೆಂಡು ಹೂವಿನ ಗಿಡಗಳು ಮನೆ ಮುಂದೆ ಈ ಥರ ಇರೋದ್ರಿಂದ ಅದರ ಎಲೆ ಸ್ಮೆಲ್ಲಿಗೆ ಹಾವುಗಳು ಸಹ ಮನೆ ಹತ್ರ ಬರೋದಿಲ್ಲ ಅಂತ ಹೇಳ್ತಾರೆ. ನನ್ನ ಈ ಹೂವಿನ ಗಿಡಗಳ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಅದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಬಾಯ್ ಬಾಯ್ ಫ್ರೆಂಡ್ಸ್.